ಜೊತೆಗೆ ಸಾರಾ ಮಹೇಶ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ. ಅದರ ನಡುವೆ ಸಾರಾ ಮಹೇಶ್ ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಗಮನಿಸಿ. ನೋಡಿ ಸರ್, ಚುನಾವಣೆ ಅಂದಮೇಲೆ ಅವ್ರ ನಾಯಕರದ್ದು ಸಭೆ ನಡೀತದೆ. ಅದೇ ಥರ ನಮ್ಮ ನಾಯಕರು ಕುಮಾರಣ್ಣವ್ರ ಸಭೆ, ಕೋರ್ ಕಮಿಟಿ ಅಧ್ಯಕ್ಷ ಸಭೆ, ಇದೆಲ್ಲ ಮುಗಿದ ನಂತರ ಸಮನ್ವಯ ಸಮಿತಿ ಸಭೆ ಇತ್ತು. ನಾವು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಬಂದಿರೋ ಗುಂಡಾಗಳು ನಮ್ಮನ್ನು ಧಿಕ್ಕಾರ, JDSಗೆ ಧಿಕ್ಕಾರ, ಕುಮಾರಸ್ವಾಮಿಗೆ ಧಿಕ್ಕಾರ, ದೇವೇಗೌಡರಿಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ ಚಪ್ಪಲಿ ಎಸೆದ್ರೆ ಏನಿದೆ? ಅಲ್ಲ, ಈಗ JDSನವರು ಕೇವಲ ಅಮಾನತು ಮಾಡಿ ಕಣ್ಣೀರು ಒರೆಸೋ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರ ನಿಮ್ದದಲ್ಲಪ್ಪ, ಅವ್ರ ತಪ್ಪು ಮಾಡಿದರೆ ಹೆಂಗೆ ಮಾಡಿ? ನಮ್ಮ ಪಕ್ಷದಲ್ಲಿ ಅಷ್ಟೇ ತಾನೇ ಮಾಡೋಕ್ಕಾಗದು. ನಾವು ಸಾಬೀತಾದರೆ ಡಿಸ್ಮಿಸ್ ಮಾಡ್ತೀವಿ. ನಿಮಗೆ ಕೊಟ್ಟಾಯ್ತಲ್ಲ ಪೆನ್ನು ಪೇಪರು ಎಲ್ಲ, ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಕರ್ಕೊಬನ್ನಿ, ಸಾಬೀತು ಮಾಡಿ, ಅರೆಸ್ಟ್ ಮಾಡಿ. ಎಲ್ಲೊಂದು ಕಡೆ ಸಾರಾ ಮಹೇಶ್ ಅವರು ತುಂಬ ಆಕ್ರೋಶಗೊಂಡ್ರು. ಈಗ ತಪ್ಪು ಸರಿನಾ ಇದು? ನಾವು ಇಷ್ಟು ದಿವಸದಿಂದ ಮಾತಾಡಿದ್ವಾ? ನಮ್ಮ ಕಾರ್ಯಕರ್ತರ ಮೇಲೆ ಚಪ್ಪಲಿ ಎಸೆದ್ರೆ ಆಯ್ತು ರೀ. ಕಾಂಗ್ರೆಸ್ಸು ಲೀಡರ್ಗಳವರಲ್ಲ, ಅವ್ರ ಮಕ್ಕಳೆಲ್ಲ ಅವ್ರ ಅಪ್ಪರು ಹೇಳ್ದಂಗೆ ಕೇಳ್ತಾರೇನ್ರಿ? ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೇನ್ರಿ? ತಪ್ಪು ಮಾಡವನೇ ಅನುಭವಿಸ್ಲಿ, ನಾವು ಯಾರು ಸರಿ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾರೆ ಇವತ್ತಿಂದ JDSನ ಮೇಲೆ ಬಂದಿರುವಂಥ ಆರೋಪ, ಪಕ್ಷದ ಮೇಲೆ ರೇವಣ್ಣ ಅವರು ಮಾಡಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿಬಂದಂಥ ಆರೋಪದ ವಿಚಾರವಾಗಿ JDS ಪಕ್ಷದವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ವಿಚಾರಗಳು ಮುಂದಾಗ್ತಿದ್ದಾರೆ. ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ಗೌರವನೇ ಇಲ್ಲ ಅನ್ನೋ ಒಂದು ಆರೋಪವನ್ನು ನನ್ನ ತಾಯಂದ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತೇಳಿ ರಾಜ್ಯ ಜನ ನೋಡೋರೆ. ಅರ್ಥ ಆಯ್ತಾ? ಇವರಿಂದ ಕಲಿಬೇಕಾಗಿಲ್ಲ. ಸಸ್ಪೆಂಡ್ ಮಾಡಿದ್ದೀವಿ, SIT ರಿಪೋರ್ಟ್ ಬರಲಿ, ಡಿಸ್ಮಿಸ್ ಮಾಡ್ತೀವಿ. ಅಲ್ಲಿಂದ ತಗೊಂಡೋಗಿ ಹ್ಯಾಂಗ್ ಮಾಡಿ, ಕಾನೂನು ಬದಲಾವಣೆ ಮಾಡಿ. ಕೇಳಲ್ಲ. ತಪ್ಪಿದ್ರೆ ಎನ್ಕೌಂಟ್ರ್ ಮಾಡಿ, ಕೇಳಲ್ಲ. ಆದರೆ ಯಾವುದೇ ತಂದೆ ತಾಯಿ ಮಕ್ಳಿಗೆ ಹೇಳ್ಕೊಟ್ಟಿರಲ್ಲ, ಮಕ್ಕಳು ತಂದೆ ತಾಯಿಗೆ ಹೇಳ್ಕೊಟ್ಟಿರಲ್ಲ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.